ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಸ್ನೇಹಿತರೆ. ಬನ್ನಿ ಇವತ್ತು ವಿಡಿಯೋನ ನೋಡೋಣ. ಮಹಾಶಿವರಾತ್ರಿಯ ದಿನದಂದು ಈ 3 ವಸ್ತುಗಳನ್ನು ಮನೆಗೆ ತಂದು ಶಿವನ ಆಶೀರ್ವಾದ ಪಡೆಯಿರಿ ಅಂತ. ಮಹಾಶಿವರಾತ್ರಿ ಹಿಂದೂ ಧರ್ಮದಲ್ಲಿ ಮಹತ್ವದ ಪರ್ವವಾಗಿದ್ದು, ಈ ದಿನ ಶಿವನ ಕೃಪೆ ಪಡೆಯಲು ವಿಶೇಷ ಪೂಜೆ, ಉಪವಾಸ ಮತ್ತು ಭಕ್ತಿಯ ಆಚರಣೆಗಳನ್ನು ಮಾಡಲಾಗುತ್ತದೆ. ಮಹಾಶಿವರಾತ್ರಿಯಂದು ಈ 3 ಪವಿತ್ರ ವಸ್ತುಗಳನ್ನು ಮನೆಗೆ ತಂದು ಪೂಜೆ ಮಾಡಿದರೆ ಶಿವನ ಆಶೀರ್ವಾದ ದೊರೆಯುತ್ತೆ ಎಂದು ಭಕ್ತಿಯ ನಂಬಿಕೆ ಇದೆ. ಬಿಲ್ವಪತ್ರೆದ ಶಿವನ ಆರಾಧನೆಗೆ ಅತ್ಯಂತ ಪ್ರಿಯವಾದ ಎಲೆ. ಇದು ಮನೆಯಲ್ಲಿ ಶುದ್ಧತೆ ತರಲು ಹಾಗೂ ದೋಷ ನಿವಾರಣೆ ಸಹಕಾರಿ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಶುದ್ಧ ಗಂಗಾಜಲ. ಶಿವನ ಅಭಿಷೇಕಕ್ಕೆ ಗಂಗಾಜಲ ಬಳಸುವುದು ಪುಣ್ಯಕರ ಮತ್ತು ಪಾವನ. ಇದನ್ನು ಮನೆಗೆ ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಪಾಪ ಕ್ಷಯವಾಗುತ್ತದೆ. ಶಿವಲಿಂಗ ಅಥವಾ ನಂದಿ ಪ್ರತಿಮೆ. ಈ ದಿನ ಶಿವಲಿಂಗವನ್ನು ಅಥವಾ ನಂದಿ ಪ್ರತಿಮೆಯನ್ನು ಪೂಜೆಗೆ ತಂದು ಅಭಿಷೇಕ ಅರ್ಚನೆ ಮಾಡಿದರೆ ಧನ, ಆಯುಷ್ಯ ಮತ್ತು ಶಾಂತಿ ಲಭಿಸುತ್ತದೆ ಎಂದು ನಂಬಿಕೆ. ಈ ವಸ್ತುಗಳನ್ನೆಲ್ಲ ಶಿವರಾತ್ರಿಯಂದು ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಶಿವನ ಅಪಾರ ಕೃಪೆ ಲಭಿಸುತ್ತದೆ. ಮಹಾಶಿವರಾತ್ರಿಯ ಪ್ರಾರಂಭ. ಮಹಾಶಿವರಾತ್ರಿಯ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮಹತ್ವ ಹೊಂದಿರುವ ಹಬ್ಬವಾಗಿದೆ. ಇದು ಪ್ರತಿ ವರ್ಷ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿಯಲ್ಲಿ ಆಚರಿಸಲಾಗುತ್ತದೆ. ಶಿವನನ್ನು ಪರಮ ದೈವದ ರೂಪದಲ್ಲಿ ಪೂಜಿಸುವ ಈ ದಿನ ಭಕ್ತರು ಉಪವಾಸ, ಜಾಗರಣೆ ಮತ್ತು ವಿಶೇಷ ಪೂಜೆಗಳನ್ನು ನಡೆಸುತ್ತಾರೆ. ಇದು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಆತ್ಮ ಸಾಕ್ಷಾತ್ಕಾರ ಹಾದಿಯಲ್ಲೂ ಸಹಾಯ ಮಾಡುತ್ತದೆ ಎಂದು ತಿಳಿಯಲಾಗಿದೆ. ಮಹಾಶಿವರಾತ್ರಿಯ ಪೌರಾಣಿಕತೆ. ಈ ಹಬ್ಬದ ಹಿಂದೆ ಹಲವಾರು ಪೌರಾಣಿಕ ಕಥೆಗಳಿವೆ. ಕೆಲವು ಪ್ರಮುಖ ಪೌರಾಣಿಕ ಕಥೆಗಳು. ಶಿವ ಪಾರ್ವತಿಗಳ ವಿವಾಹ. ಈ ದಿನ ಶಿವನ ಮತ್ತು ಪಾರ್ವತಿ ದೇವಿಯ ವಿವಾಹ ದಿನವೆಂದು ನಂಬಲಾಗಿದೆ. ಆದ್ದರಿಂದ ಈ ಹಬ್ಬವನ್ನು ಶಿವ-ಪಾರ್ವತಿಯ ದಿವ್ಯ ಜೋಡಿಯನ್ನು ಸ್ಮರಿಸಿ ಆಚರಿಸಲಾಗುತ್ತದೆ. ನೀಲಕಂಠನ ಕಥೆ. ಸಮುದ್ರ ಮಂಥನದ ಸಮಯದಲ್ಲಿ ವಿಷ ಹೊಮ್ಮಿದಾಗ ಅದು ಸಕಲ ಲೋಕಗಳಿಗೆ ಅಪಾಯ ತೊಡದಿತ್ತು. ಈ ವಿಷವನ್ನು ಭಗವಾನ್ ಶಿವನು ಕುಡಿದ ತನ್ನ ಗಂಟಲಿನಲ್ಲಿ ಇರಿಸಿಕೊಂಡರು. ಇದರಿಂದ ಅವರ ಕಂಠ ನೀಲಕಂಠಗೊಳ್ಳುತ್ತದೆ. ಅವರ ಈ ಮಹತ್ವವಾದ ತ್ಯಾಗವನ್ನು ಸ್ಮರಿಸಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿಯ ಹಬ್ಬ ದಿನದಂದು ಮಾಡಬೇಕಾದ 3 ಆಚರಣೆಗಳು. ಮಹಾಶಿವರಾತ್ರಿಯ ದಿನ ಭಕ್ತರು ಶಿವನನ್ನು ಆರಾಧಿಸುವುದಕ್ಕಾಗಿ ಹಲವಾರು ವಿಧ ಆಚರಣೆಗಳನ್ನು ಮಾಡುತ್ತಾರೆ. ಈ ದಿನ ಶಿವನ ಕೃಪೆ ಪಡೆಯಲು ಮಾಡಬಹುದಾದ ಕೆಲವು ಮುಖ್ಯ ಪೂಜೆ ಮತ್ತು ವಿಧಿ ವಿಧಾನಗಳು. ಬಿಲ್ವಪತ್ರೆ ಪೂಜೆ. ಬಿಲ್ವಪತ್ರೆಯನ್ನು ಶಿವನಿಗೆ ಅತ್ಯಂತ ಪ್ರಿಯ. ಶಿವಲಿಂಗಕ್ಕೆ ಬಿಲ್ವಪತ್ರೆ ಅರ್ಪಿಸುವುದರಿಂದ ಪಾಪ ಪರಿಹಾರ ಮತ್ತು ಪುಣ್ಯ ಫಲ ಲಭ್ಯವಿರುತ್ತದೆ. ಗಂಗಾಜಲದಿಂದ ಅಭಿಷೇಕ. ಶಿವಲಿಂಗವನ್ನು ಗಂಗಾಜಲ, ಕುಂಕುಮ, ಹಾಲು, ತುಳಸಿ ಮತ್ತು ಇತರ ಪವಿತ್ರ ಪದಾರ್ಥಗಳಿಂದ ಅಭಿಷೇಕ ಮಾಡುವುದು ಪುಣ್ಯಕರವಾಗಿದೆ. ಉಷಣ ಉಪವಾಸ. ಭಕ್ತರು ಈ ದಿನ ಉಪವಾಸವಿದ್ದು ಶಿವನ ಸ್ಮರಣೆ ಮಾಡುತ್ತಾರೆ. ಉಪವಾಸವು ದೇಹವನ್ನು ಶುದ್ಧೀಕರಿಸುವುದರ ಜೊತೆಗೆ ಮನಸ್ಸನ್ನು ಏಕಾಗ್ರಗೊಳಿಸುತ್ತದೆ. ಓಂ ನಮಃ ಶಿವಾಯ ಜಪ. ಶಿವನ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಜಪ ಮಾಡುವ ಮೂಲಕ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜಪ ಮಾಡುವ ಮೂಲಕ ಭಕ್ತರು ಆಧ್ಯಾತ್ಮಿಕ ಶಕ್ತಿ ಪಡೆಯುತ್ತಾರೆ. ಶಿವನ ಕಥೆಗಳ ಪಠನ. ಈ ದಿನ ಶಿವ ಪುರಾಣ, ಲಿಂಗ ಪುರಾಣ ಅಥವಾ ಶಿವನ ಮಹಿಮೆಯನ್ನು
ವರ್ಣಿಸುವ ಧಾರ್ಮಿಕ ಗ್ರಂಥಗಳನ್ನು ಓದುವ ಮೂಲಕ ಶಿವನ ಅನುಗ್ರಹ ಪಡೆಯಬಹುದು. ಮಹಾಶಿವರಾತ್ರಿಯ ದಿನದಂದು ಈ 3 ವಸ್ತುಗಳನ್ನು ಮನೆಗೆ ತಂದು ಶಿವನ ಆಶೀರ್ವಾದ ಪಡೆಯಿರಿ. ಬಿಲ್ವಪತ್ರೆಯನ್ನು ಪೂಜೆಗೆ ಬಳಸುವುದು ಶಿವನ ಆರಾಧನೆ ಅತ್ಯಂತ ಶ್ರೇಷ್ಠವಾಗಿದೆ. ಇದು ಮನೆಯಲ್ಲಿ ಶುದ್ಧತೆ ತರಲು ಸಹಕಾರವಾಗಿದೆ. ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರಿಂದ ಮನೆಯಲ್ಲಿ ಪವಿತ್ರತೆ ಹೆಚ್ಚುತ್ತದೆ ಮತ್ತು ಧನ ಸಂಪತ್ತು ಲಭಿಸುತ್ತದೆ. ಶಿವಲಿಂಗ ಅಥವಾ ನಂದಿ ಪ್ರತಿಮೆ. ಶಿವಲಿಂಗ ಅಥವಾ ನಂದಿ ದೇವರ ಪ್ರತಿಮೆಯನ್ನು ಪೂಜೆ ಮಾಡುವುದು ಮತ್ತು ಭಕ್ತಿಯಿಂದ ಆರಾಧನೆ ಮಾಡಿದರೆ ಕುಟುಂಬದಲ್ಲಿ ಶಾಂತಿ, ಧನ ಮತ್ತು ಆಯುಷ್ಯ ವೃದ್ಧಿಯಾಗುತ್ತದೆ. ಮಹಾಶಿವರಾತ್ರಿಯ ಉಪವಾಸ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಮಹತ್ವ. ದೈಹಿಕ ಶುದ್ಧತೆ. ಉಪವಾಸದಿಂದ ದೇಹದ ಆಂತರಿಕ ಟಾಕ್ಸಿನ್ಗಳನ್ನು ಹೊರಗಿಡುತ್ತದೆ. ಮನೋಶಾಂತಿ. ಶಿವಧ್ಯಾನ ಮತ್ತು ಜಪದಿಂದ ಮನಸ್ಸು ಶಾಂತಿಯಾಗುತ್ತದೆ. ಶಕ್ತಿಯು ಪುರಾಣ ಶಕ್ತಿಯು ಸಮನ್ವಯದಿಂದ ಭಕ್ತರಿಗೆ ಒಳ್ಳೆಯ ಶಕ್ತಿ ಮತ್ತು ಸಮಾಧಾನ ಒದಗುತ್ತದೆ. ಮಹಾಶಿವರಾತ್ರಿಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಲಾಭಗಳು. ಪಾಪ ವಿಮೋಚನೆಗೆ. ಮಹಾಶಿವರಾತ್ರಿಯ ದಿನ ಶಿವನ ಆರಾಧನೆ ಮಾಡುವ ಮೂಲಕ ಹಿಂದಿನ ಜೀವನದಲ್ಲಿ ಮಾಡಿದ ಪಾಪಗಳು ಪರಿಹಾರವಾಗುತ್ತದೆ. ಆಧ್ಯಾತ್ಮಿಕ ಜಾಗೃತಿ. ಈ ಹಬ್ಬವು ಭಕ್ತರಲ್ಲಿ ಆತ್ಮಸಾಕ್ಷಾತ್ಕಾರ ಮತ್ತು ಭಕ್ತಿ ಭಾವನೆಯನ್ನು ವೃದ್ಧಿಸುತ್ತದೆ. ಕುಟುಂಬದ ಸಮೃದ್ಧಿ. ಶಿವನ ಕೃಪೆಯಿಂದ ಪಾಪಯೋಚನೆ. ಶಿವನ ದಿನದ ಆರಾಧನೆ ಮಾಡುವ ಮೂಲಕ ಹಿಂದಿನ ಜೀವನದಲ್ಲಿ ಮಾಡಿದ ಪಾಪ ಪರಿಹಾರವಾಗುತ್ತದೆ. ಕುಟುಂಬದ ಸಮೃದ್ಧಿ. ಶಿವನ ಕೃಪೆಯಿಂದ ಕುಟುಂಬದಲ್ಲಿ ಶಾಂತಿ, ಧನ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ. ಮಹಾಶಿವರಾತ್ರಿಯ ದಿನ ವಿಶೇಷ ಅಲಂಕಾರ ಮತ್ತು ಭಕ್ತಿ ಗೀತೆಗಳು. ಶಿವನ ಮೂರ್ತಿ ಅಲಂಕಾರ. ಈ ದಿನ ಭಕ್ತರು ಶಿವಲಿಂಗವನ್ನು ಹೂವು, ಹಾಲು ಮತ್ತು ಚಂದನ ಮತ್ತು ತುಳಸಿ ಎಲೆಗಳಿಂದ ಅಲಂಕರಿಸುತ್ತಾರೆ. ಶಿವನ ಭಜನೆ ಮತ್ತು ಕೀರ್ತನೆ. ಮಹಾಶಿವರಾತ್ರಿಯ ದಿನ ಭಕ್ತರು ಶಿವನ ಭಜನೆ, ಶ್ಲೋಕ ಪಠಣ ಮತ್ತು ಕೀರ್ತನೆ ಮಾಡುವ ಮೂಲಕ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಶಿವನನ್ನು ಪೂಜಿಸುವಾಗ ಅನುಸರಿಸಬೇಕಾದ ಕೆಲವು ನಿಯಮಗಳು. ಪವಿತ್ರ ಮತ್ತು ಶುದ್ಧತೆ. ಪವಿತ್ರ ಮತ್ತು ಶುದ್ಧತೆ. ಪೂಜೆ ಮಾಡುವಾಗ ಶುದ್ಧ ಬಟ್ಟೆ ಧರಿಸಿ ಮನೆಯಲ್ಲಿ ಸ್ವಚ್ಛವಾಗಿಡಬೇಕು. ಮನುಷ್ಯನ ಒಳಿತಿಗಾಗಿ ಪ್ರಾರ್ಥನೆ. ಶಿವನ ಪೂಜೆಯಲ್ಲಿ ಕೇವಲ ವೈಯಕ್ತಿಕ ಉದ್ದೇಶಗಳಿಗಾಗಿ ಪ್ರಾರ್ಥನೆ ಮಾಡುವ ಬದಲು ಸಮಸ್ತ ಲೋಕದ ಶುಭಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಮಧ್ಯರಾತ್ರಿ ಜಾಗರಣೆ. ಶಿವನ ಮಹಿಮೆ ಅರಿಯಲು ಮತ್ತು ಅವರ ಅನುಗ್ರಹ ಪಡೆಯಲು ಶಿವರಾತ್ರಿಯ ರಾತ್ರಿ ಭಕ್ತರು ಜಾಗರಣೆ ಮಾಡುತ್ತಾರೆ. ಮಹಾಶಿವರಾತ್ರಿ ಆಚರಣೆ. ಜಗತ್ತಿನ ವಿವಿಧ ದೇಶಗಳಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಭಾರತದಲ್ಲಿ ಮಾತ್ರವಲ್ಲ, ನೇಪಾಳ, ಶ್ರೀಲಂಕಾ, ಇಂಡೋನೇಷ್ಯಾ ಮತ್ತು ಫಿಜಿ ದೇಶಗಳಲ್ಲಿಯೂ ಆಚರಿಸಲಾಗುತ್ತದೆ. ಈ ದಿನ ಶಿವನ ಭಕ್ತರು ವಿವಿಧ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆಯಲ್ಲಿ ಭಾಗವಹಿಸುತ್ತಾರೆ. ಮಹಾಶಿವರಾತ್ರಿಯ ಅಂತಿಮ ಸಾರಾಂಶ. ಮಹಾಶಿವರಾತ್ರಿ ಹಬ್ಬವು ಕೇವಲ ಆಚರಣೆಗೆ ಹಬ್ಬವಲ್ಲ, ಇದು ನಮ್ಮ ಜೀವನದ ಆಧ್ಯಾತ್ಮಿಕ ಯಾತ್ರೆಗೆ ದಾರಿ ತೋರುತ್ತದೆ. ಈ ದಿನ ಮಾಡಿದ ಪುಣ್ಯ ಕರ್ಮಗಳು ಮತ್ತು ಶಿವನ ಆರಾಧನೆಯಿಂದ ಮಾನವನಿಗೆ ಆತ್ಮ ಸಾಕ್ಷಾತ್ಕಾರ, ಶಾಂತಿ ಮತ್ತು ಸುಖವನ್ನು ತರಲು ಸಹಾಯ ಮಾಡುತ್ತದೆ. ಆದ್ದರಿಂದ ಈ ದಿನ ಭಕ್ತಿ ಭಾವದಿಂದ ಶಿವನ ಆರಾಧಿಸಿ ಅವರ ಕೃಪೆ ಪಾತ್ರರಾಗೋಣ. ಶಿವರಾತ್ರಿಯ ಮಹತ್ವ, ಆಚರಣೆ ಮತ್ತು ಶಿವನ ಕೃಪೆ ಪಡೆಯಲು ಮಾಡಬೇಕಾದ ವಿಶೇಷ ಆಚರಣೆ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ತುಂಬು ಹೃದಯದ ಧನ್ಯವಾದಗಳು.